ವಿಶ್ವಾಸವೇ ಬೇರೆ, ವ್ಯವಹಾರವೇ ಬೇರೆ. ಮನಸ್ಸಿನ ಹಣತೆಯಲ್ಲಿ ಬೆಳಗುವ ವಿವೇಕವೆಂಬ ಜ್ಯೋತಿಗೆ ಮನ್ಮಥನ ಉಸಿರಿನ ಬಿರುಗಾಳಿ ಸೋಕಿದರೆ ಏನಾಗುತ್ತದೆ ಗೊತ್ತೇ? ಪುಣ್ಯಕ್ಕೆ ತಕ್ಕ ಫಲ. ಬ್ರಹ್ಮವಾಣಿಪತಿಯಾದ, ವಿಷ್ಣು ಲಕ್ಷ್ಮೀಪತಿಯಾದ, ಮಹೇಶ್ವರ ಉಮಾಪತಿಯಾದ, ಇಂದ್ರ ಗೌತಮರ ಶಾಪಕ್ಕೆ ಬಲಿಯಾದ, ವಿಶ್ವಾಮಿತ್ರ ಕಪಾಭ್ರಷ್ಟನಾದ. ಏನೇ ಆದರೂ ಸ್ತ್ರೀ ವ್ಯಾಮೋಹದಿಂದ ದೂರಾದವರು ಯಾರೂ ಇಲ್ಲ. ಸಾಕು ಮಾಡೋ ನಿನ್ನ ವಾಕ್ಚಾತುರ್ಯವನ್ನು. ನಿನ್ನನ್ನು ವಿವೇಕಿ ಎಂದಿದ್ದೆ, ಮಿತ್ರನೆಂದು ಪ್ರೀತಿಸಿದೆ, ನನ್ನ ಸಮಾನ ಸ್ಥಾನ ಕೊಟ್ಟು ಗೌರವಿಸಿದೆ. ನಾನು ಅದನ್ನು ಬಹಳ ಜೋಪಾನವಾಗಿ ಕಾಪಾಡಿಕೊಂಡಿದ್ದೇನೆ. ವೇಶ್ಯೆಯ ಮನೆಯಲ್ಲಿ ಅಲ್ಲ, ಹೃದಯದಲ್ಲಿ. ನಿನಗೆ ಹೃದಯವಿದ್ದಿದ್ದರೆ ವೇಶ್ಯೆಯೊಬ್ಬಳ ಕೀಳು ಸಹವಾಸ ಕೆಳೆಯುತ್ತಿರಲಿಲ್ಲ. ಪಾಪ, ಅದು ನಿನ್ನ ತಪ್ಪಲ್ಲ, ಮನೋದೌರ್ಬಲ್ಯ. ನಿಜ ಪ್ರಭು, ದೌರ್ಬಲ್ಯ ಯಾರಿಗಿರುವುದಿಲ್ಲ. ವೇಶ್ಯ ವ್ಯಾಮೋಹ ನನ್ನ ದೌರ್ಬಲ್ಯ, ಮುಂಗೋಪ ನಿಮ್ಮ ದೌರ್ಬಲ್ಯ. ನಮ್ಮಿಬ್ಬರ ಸ್ನೇಹ ಕಂಡು ಸಹಿಸಿಕೊಳ್ಳುವ ಶಕ್ತಿ ಸಾಲದೆ ಒಡಕು ತಂದೊಡ್ಡುವುದು ಮತ್ತೆ ಕೆಲವರ ದೌರ್ಬಲ್ಯ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದ ದೌರ್ಬಲ್ಯ. ನನಗೆ ದೌರ್ಬಲ್ಯವೆಂದು ಹೇಳುವ ಅಧಿಕಾರ ನಿನಗಿಲ್ಲ. ನಿನಗೆಷ್ಟು ಮಾತನಾಡಲು ಅವಕಾಶ ಕೊಟ್ಟದ್ದು ನಮ್ಮ ತಪ್ಪು. ಬೇರೆ ಯಾರಾದರೂ ಆಗಿದ್ದಿದ್ದರೆ ಅವರ ಶಿರಚ್ಛೇದನವಾಗುತ್ತಿತ್ತು. ನನ್ನ ಶಿರಚ್ಛೇದನದಿಂದ ಪ್ರಭುವಿನ ಮನಸ್ಸಿಗೆ ಶಾಂತಿ ಸಿಕ್ಕುವುದಾದರೆ ಅದು ನನ್ನ ಮಹಾಭಾಗ್ಯವೆಂದು ಭಾವಿಸುತ್ತೇನೆ. ನಾವಂತಹ ಕಟುಕರಲ್ಲ, ನಮಗೂ ಹೃದಯ ಎಂಬುದಿದೆ. ಅದನ್ನು ನಾನು ಬಲ್ಲೆ. ಬಲ್ಲವನಾಗಿದ್ದರೆ ಈ ಸ್ಥಳದಿಂದ ಈ ಕ್ಷಣವೇ ಹೊರಟು ಹೋಗು. ಹೊರಡುವುದು ಬಹು ಸುಲಭ, ಮತ್ತೆ ಬರುವುದೇ ಬಹು ಪ್ರಯಾಸ. ಮತ್ತೆ ನಿನ್ನ ಮುಖ ನೋಡುವ ಇಚ್ಛೆ ನನಗಿಲ್ಲ. ಹೊರಡು. ಪ್ರಭು, ಭೋಜರಾಜ, ದುಡುಕಬೇಡಿ. ಸ್ವಲ್ಪ ಯೋಚಿಸಿ ಆಜ್ಞೆ ಮಾಡಿ. ಯೋಚಿಸುವ ಅಗತ್ಯವಿಲ್ಲ. ಕೋಪದಲ್ಲಿ ಕೊಯ್ದ ಮೂಗು ಶಾಂತವಾದ ಮೇಲೆ ಬರುವುದಿಲ್ಲ. ನಿನ್ನ ಉಪದೇಶ ನಮಗೆ ಬೇಕಾಗಿಲ್ಲ. ಹೊರಡು ಇಲ್ಲಿಂದ, ಹೊರಡು.